Good afternoon, students. In the last class, we discussed about some of the problems regarding molarity, mole fraction, and molality, right? As start practice ಮಾಡಿದ್ವಿ ನಿಮಗೆ ಕೆಲವು ಪ್ರಾಬ್ಲಮ್ಸ್ ಕೂಡ ಕೊಟ್ಟಿದ್ದೆ ಮತ್ತು ಪ್ರಾಬ್ಲಮ್ಸ್ ಕೊಟ್ಟಿಲ್ಲ ಅನ್ಕೋತೀನಿ ಬಟ್ ಪ್ರಾಕ್ಟೀಸ್ ಮಾಡಿಸಿದೆ ನಿಮಗೆ ಮಿನಿ ಮೋರ್ ಪ್ರಾಬ್ಲಮ್ಸ್ ಟೆಸ್ಟ್ ಕೋರ್ಸ್ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ ಸೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಮಾಡಲಿಲ್ಲ ಯಾರು ಮಾಡಲಿಲ್ಲ ಆಲ್ಮೋಸ್ಟ್ ಅಲ್ಲ ಫಸ್ಟ್ ಆಫ್ ಆಲ್ ಈ ವಿಡಿಯೋಸ್ ಮಾಡೋದು ಪ್ರಾಡಕ್ಟ್ ಅಷ್ಟಾಗಿ ಹೋಗಿದೆ ಇಮೇಲ್ ಸೆಂಡ್ ಮಾಡ್ತೀನಿ ಇವತ್ತಿನ ಕ್ಲಾಸಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ ವಿಲ್ ಸ್ಟಾರ್ಟ್ ಅಬೌಟ್ ಸಾಲ್ಯುಬಿಲಿಟಿ and saturated and unsaturated solutions ಜೊತೆಗೆ increase ನ ಈ ಮೂರು ಕಾನ್ಸೆಪ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು increase ನ ಇದನ್ನ ಒಂದಾರು ಮಾರ್ಕ್ಸ್ ಕೇಳಿರ್ತಾರೆ ನಿಮಗೆ ಓಕೆ ವಾಟ್ ಈಸ್ ಮೀನ್ ಬೈ increase ನ ಅಂತ ಅಲ್ಲಿಂದ ಸ್ಟಡಿ ಮಾಡುತ್ತೆ ಫಸ್ಟ್ ಆಫ್ ಆಲ್ ವಾಟ್ ಈಸ್ ಮೀನ್ ಬೈ ಸಾಲಿಬಿಲಿಟಿ ಅಂದ್ರೆ ಏನು ಓಕೆ ಲಾಸ್ಟ್ ಕ್ಲಾಸ್ ಅಲ್ಲಿ ಡೈಲ್ಯೂಟ್ ಸೊಲ್ಯೂಷನ್ಸ್ ಆನ್ ದಿ ಬೇಸಿಸ್ ಆಫ್ ಕ್ವಾಲಿಟೇಟಿವ್ ಅಂಡ್ ಕ್ವಾಂಟಿಟೇಟಿವ್ ಅನಾಲಿಸಿಸ್ ನಾವು ಓಕೆ ಯಾವ ಥರ ಕ್ಲಾಸಿಫಿಕೇಶನ್ ಮಾಡ್ತೀನಿ ಅಂತ ಹೇಳಿದ್ರೆ ಓಕೆನಾ ಮೊಲಾರಿಟಿ ಮೋಲ್ ಫ್ರಾಕ್ಷನ್ ಅನ್ನೆಲ್ಲ ಕೂಡ ಆನ್ ದಿ ಬೇಸಿಸ್ ಆಫ್ qualitative or quantitative analysis express ಮಾಡ್ತೀವಿ in the same way in the on the basis of qualitative analysis ಅದನ್ನ ನಾವು dilute solutions ಮತ್ತೆ concentrated solutions ಅಂತ ಹೇಳ್ತೀವಿ ಹೌದಲ್ವಾ ಇವತ್ತು ನಾವು ಸಾಲ್ಯುಬಿಲಿಟಿ ಅಂದ್ರೆ ಏನು ಯಾವುದೋ ಒಂದು ಓಕೆ ಸಾಲ್ಯೂಟ್ ಅಥವಾ ಸಾಲ್ವೆಂಟ್ ಮಿಕ್ಸ್ ಅಪ್ ಆಗುತ್ತೆ ನಾವು ಸಾಲ್ಯುಬಿಲಿಟಿ ಅಂತ ಹೇಳ್ತೀವಿ ಓಕೆ ಹಾಗಾದ್ರೆ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸಾಲ್ಯೂಟ್ ದಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಇನ್ ಎ ಸ್ಪೆಸಿಫೈಡ್ ಅಮೌಂಟ್ ಆಫ್ ಸಾಲ್ವೆಂಟ್ ಓಕೆ ನಾವು ಸಾಲ್ಯುಬಿಲಿಟಿ ಅಂತ ಯಾವುದು ಹೇಳ್ತೀವಿ ಅಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಫಾರ್ ಎಕ್ಸಾಂಪಲ್ ತಗೋಣ 1 kg ಶುಗರ್ನ ಒಂದು ಹಾಫ್ ವಾಟರಲ್ಲಿ 1 kg ಶುಗರ್ನ ಒಂದು ಹಾಫ್ ವಾಟರ್ ಡಿಸಾಲ್ವ್ ಮಾಡಿದ್ರೆ ನಮಗೆ ಸಾಲ್ಯುಬಿಲಿಟಿ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ ಅದೇ 1 kg ಶುಗರ್ನ ಒಂದು ಬ್ಯಾರಲ್ ಫುಲ್ ಆಫ್ ವಾಟರ್ ಡಿಸಾಲ್ವ್ ಮಾಡಿದ್ರೆ ಸಾಲ್ಯುಬಿಲಿಟಿ ಟೇಸ್ಟ್ ಕಡಿಮೆ ಇರುತ್ತೆ ಅಂದರೆ ಅರ್ಥ ಏನು ಸಾಲ್ವೆಂಟ್ ಜಾಸ್ತಿ ಆಗಿ ಸಾಲ್ಯೂಟ್ ಕಡಿಮೆ ಆದರೆ ಟೇಸ್ಟ್ ಕಡಿಮೆ ಆಗುತ್ತೆ ಟೇಸ್ಟ್ನ ನಾನು ಹೇಳ್ತೀನಿ ಕೆಮಿಸ್ಟ್ರಿಯಲ್ಲಿ ಕಾನ್ಸಂಟ್ರೇಷನ್ ಅಥವಾ ಸ್ಟ್ರೆಂತ್ ಅಂತ ನಾನು ಹೇಳ್ತೀನಿ ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಆದರೆ ನಾವು ಯಾವುದಕ್ಕೆ ಸಾಲ್ಯುಬಿಲಿಟಿ ತಿಳ್ಬೇಕು ಅಂತಂದರೆ ಸಾಲ್ಯೂಟ್ ಜಾಸ್ತಿ ಅಮೌಂಟಲ್ಲಿ ಓಕೆ ಒಂದು ಸ್ಪೆಸಿಫೈಡ್ ಅಮೌಂಟ್ ಆಫ್ ಸಾಲ್ವೆಂಟಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸಾಲ್ಯೂಟ್ ಡಿಸಾಲ್ವ್ ಆಗಿದೆ ಅದಕ್ಕೆ ನಾವು ಸಾಲ್ಯುಬಿಲಿಟಿ ಅಂತ ಹೇಳ್ತೀವಿ 1 ಮಾರ್ಕ್ಸ್ ಕ್ವಶನ್ ವಾಟ್ ಈಸ್ ಮೀನ್ ಬೈ ಸಾಲ್ಯುಬಿಲಿಟಿ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸಾಲ್ಯೂಟ್ ದಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಇನ್ ಎ ಸ್ಪೆಸಿಫೈಡ್ ಅಮೌಂಟ್ ಆಫ್ ಸಾಲ್ವೆಂಟ್ ಓಕೆ ಎಷ್ಟು ಸಾಲ್ಯೂಟ್ ಇಷ್ಟೇ ಅಮೌಂಟ್ ಸಾಲ್ವೆಂಟಲ್ಲಿ ಡಿಸಾಲ್ವ್ ಆಗಿದೆ ಅದಕ್ಕೆ ನಾವು ಸಾಲ್ಯುಬಿಲಿಟಿ ಅಂತ ಹೇಳ್ತೀವಿ ಹಾಗಾದರೆ ಈ ಸಾಲ್ಯುಬಿಲಿಟಿ ಆಗಬೇಕು ಅಂತಂದರೆ ಏನೇನು ಫ್ಯಾಕ್ಟರ್ಸ್ ಇದೆ ಅಂತಂದರೆ ಬೇಸಿಕಲಿ ದೇರ್ ಆರ್ 3 ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ಸ್ ಆನ್ ದ ಸಾಲ್ಯುಬಿಲಿಟಿ ಆಫ್ ದಿ solute and solvent. Again, which are those 3 factors? The first factor is the nature of solute and solvent. First factor ಬಂದ್ಬಿಟ್ಟು solute and solvent ಅಂತ ಇದೆ. ಹಾಗಾದ್ರೆ ನೆನಪಿಟ್ಕೊಳ್ಳಿ ನಮಗೆ solvent ಅಲ್ಲಿ there are 2 types of solvents and there are 2 types of solvents. Solutes and solvents related ತರ ಇದೆ. One is polar solute and another one is non-polar. Okay, polar and non-polar. Polar means the solutes are the solvents which having charges either positive or negative. ಈ ಥರ ಪಾಸಿಟಿವ್ ಆರ್ ನೆಗೆಟಿವ್ ಚಾರ್ಜಸ್ ಇರುತ್ತೆ ನಾವು ಪೋಲಾರ್ ಅಂತ ಹೇಳ್ತೀವಿ ಯಾವ ಒಂದು ಸಾಲ್ಯೂಟ್ ಅಥವಾ ಯಾವ ಒಂದು ಸಾಲ್ವೆಂಟ್ಗೆ ಚಾರ್ಜಸ್ ಇರಲ್ಲ ಅಂತ ನಾವು ನಾನ್ ಪೋಲಾರ್ ಸಾಲ್ವೆಂಟ್ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ತಗೊಳ್ಳೋಣ ಓಕೆ ಫಾರ್ ಎಕ್ಸಾಂಪಲ್ ತಗೊಂಡ್ರೆ ವಾಟರ್ ಪೋಲಾರ್ ನಾನ್ ಪೋಲಾರ್ ಅಂತ ಕೇಳಿದ್ರೆ ವಾಟರ್ ಇಸ್ ಅ ಪೋಲಾರ್ ಬಿಕಾಸ್ H plus OH minus ವಾಟರ್ ನಾವು ಡಿಕಂಪೋಸ್ ಮಾಡಿದ್ರೆ we get H plus and OH minus hence it is a polar solvent ಅಂತ ಹೇಳ್ತೀವಿ ಹಾಗಾದ್ರೆ ಪೋಲಾರ್ ಸಾಲ್ಯೂಟ್ ಎಕ್ಸಾಂಪಲ್ ಕೊಡಿದ್ರೆ ಸೋಡಿಯಂ ಕ್ಲೋರೈಡ್ Na plus Cl minus ಚಾರ್ಜಸ್ ಬರ್ತದೆ ಚಾರ್ಜಸ್ ಬರುವಂತ ಸಾಲ್ಯೂಟ್ ಮತ್ತು ಸಾಲ್ವೆಂಟ್ ನಾವು ಪೋಲಾರ್ ಅಂತ ಹೇಳ್ತೀವಿ ಪೋಲಾರ್ ಸಾಲ್ಯೂಟ್ ಅಂಡ್ ಪೋಲಾರ್ ಸಾಲ್ವೆಂಟ್ ಅದೇ ಥರ ನಾನ್ ಪೋಲಾರ್ ಸಾಲ್ಯೂಟ್ ಅಂಡ್ ಸಾಲ್ವೆಂಟ್ ಅಂತಂದ್ರೆ ನಾನ್ ಚಾರ್ಜಲ್ಲೇ ಇರೋದು ಫಾರ್ ಎಕ್ಸಾಂಪಲ್ ಇಫ್ ಟೇಕ್ ಗ್ಲೂಕೋಸ್ ಓಕೆ ಗ್ಲೂಕೋಸ್ ನ್ಯಾಪ್ತಲೀನ್ ಮತ್ತೆ ಆಂಥ್ರಸಿನ್ ನೆನಪಿಟ್ಕೊಳ್ಳಿ ನ್ಯಾಪ್ತಲೀನ್ ಮತ್ತೆ ಆಂಥ್ರಸಿನ್ ನ್ಯಾಪ್ತಲೀನ್ ಎಕ್ಸಾಂಪಲ್ ನಾನು ಬರ್ದಿದ್ದೀನಿ ಅನ್ಕೋತೀನಿ ನ್ಯಾಪ್ತಲೀನ್ ಅಂಡ್ ಆಂಥ್ರಸಿನ್ ಸಾಲ್ಯುಬಲ್ ಇನ್ benzene naphthalene and anthracene soluble in benzene okay soluble in benzene ಅಂದ್ರೆ ಇದರಲ್ಲಿ ನೋಡಿ ನೇಚರ್ ಆಫ್ ದಿ ಸಾಲ್ಯೂಟ್ ಅಂಡ್ ಸಾಲ್ವೆಂಟ್ ಅಂತ ಫಸ್ಟ್ ಸಾಲ್ಯುಬಿಲಿಟಿ ಮೇಲೆ ಯಾವ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ನೇಚರ್ ಆಫ್ ದಿ ಸಾಲ್ಯೂಟ್ ಅಂಡ್ ಸಾಲ್ವೆಂಟ್ ಅಂದ್ರೆ ಟೆಂಪರೇಚರ್ ಬಂದು ಪ್ರೆಷರ್ ಈ ನೇಚರ್ ಆಫ್ ಸಾಲ್ಯೂಟ್ ಅಂಡ್ ಸಾಲ್ವೆಂಟ್ ಅಲ್ಲಿ ಯಾವ ತರ ಸಾಲ್ಯೂಟ್ ಮತ್ತು ಸಾಲ್ವೆಂಟ್ ನೇಚರ್ ಯಾವ್ದು ಬೇಸಿಸ್ ಮೇಲೆ ಇಸ್ ವಾಟ್ ಸಾಲ್ಯೂಟ್ ಮತ್ತು ಸಾಲ್ವೆಂಟ್ ಯಾವ ತರ ಇದ್ರೆ ನಮಗೆ ಸಾಲ್ಯುಬಿಲಿಟಿ ಚೆನ್ನಾಗಿರುತ್ತೆ ಅಂತ ನೋಡೋದಾದ್ರೆ ನಾನ್ ಪೋಲಾರ್ ಸಾಲ್ಯೂಟ್ ಈಸಿಲಿ ಸಾಲ್ಯುಬಲ್ ಇನ್ ನಾನ್ ಪೋಲಾರ್ ಸಾಲ್ವೆಂಟ್ಸ್ ನಾನ್ ಪೋಲಾರ್ ಸಾಲ್ಯೂಟ್ಸ್ ನಾನ್ ಪೋಲಾರ್ ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಆಗ್ತವೆ ಯಾವುದೇ ಕಾರಣಕ್ಕೂ ನಾನ್ ಪೋಲಾರ್ ಸಾಲ್ಯೂಟ್ಸ್ ಪೋಲಾರ್ ಸಾಲ್ವೆಂಟ್ಸ್ ಅಲ್ಲಿ ಡಿಸಾಲ್ವ್ ಆಗಲ್ಲ ಅದೇ ನೆಕ್ಸ್ಟ್ ಪಾಯಿಂಟ್ ಹೇಳ್ತಿದೆ ಪೋಲಾರ್ ಸಾಲ್ಯೂಟ್ ಡಿಸಾಲ್ವ್ಡ್ ಇನ್ ಪೋಲಾರ್ ಸಾಲ್ವೆಂಟ್ಸ್ ಪೋಲಾರ್ ಸಾಲ್ಯೂಟ್ಸ್ ಪೋಲಾರ್ ನಾನ್ ಪೋಲಾರ್ ಅಲ್ಲಿ ಆಗ್ತವೆ ನಾನ್ ಪೋಲಾರ್ ಆಗಲ್ಲ ನಾನ್ ಪೋಲಾರ್ ಸಾಲ್ಯೂಟ್ಸ್ ಇನ್ ನಾನ್ ಪೋಲಾರ್ ಸಾಲ್ವೆಂಟ್ ಅದೇ ತರ ಪೋಲಾರ್ ಸಾಲ್ಯೂಟ್ಸ್ ಇನ್ ಪೋಲಾರ್ ಸಾಲ್ವೆಂಟ್ಸ್ ಹೀಗಿದ್ರೆ ಮಾತ್ರ ನಮ್ಮೊಂದು ಸಾಲ್ಯುಬಿಲಿಟಿ ಆಗುತ್ತೆ ಇದು ಒಂದು ಪೋಲಾರ್ ಒಂದು ನಾನ್ ಪೋಲಾರ್ ಆಗಿದ್ರೆ ಸಾಲ್ಯುಬಿಲಿಟಿ ಆಗೋದಿಲ್ಲ ಓಕೆ ಇದು ಫಸ್ಟ್ ಫ್ಯಾಕ್ಟರ್ ಸಾಲ್ಯುಬಿಲಿಟಿ ಮೇಲೆ ಯಾವ ಡಿಪೆಂಡ್ಸ್ ಆಗ್ತದೆ ಸಾಲ್ಯೂಟ್ ಮತ್ತು ಸಾಲ್ವೆಂಟ್ಸ್ ನಾನ್ ಪೋಲಾರ್ ಸಾಲ್ಯೂಟ್ಸ್ ಇಂದ ನಾನ್ ಪೋಲಾರ್ ಸಾಲ್ವೆಂಟ್ ಅಂಡ್ ಪೋಲಾರ್ ಸಾಲ್ವೆಂಟ್ಸ್ ಇಂದ ಪೋಲಾರ್ ಸಾಲ್ವೆಂಟ್
ಆಲ್ಕೋಹಾಲ್ಸ್ ಅಂತ ಹೇಳಿ ವಿಷಯಗಳಿಗೆ ನ್ಯಾಪ್ಥಲಿನ್ ಅಂಡ್ ಆಕ್ಸಿನ್ ಎರಡು ನಾನ್ ಪೋಲಾರ್ ಸಾಲಿಡ್ಸ್ ಯಾವ ಡಿಸಾಲ್ವ್ ಆಗ್ತದೆ ಅಂತಂದ್ರೆ ನಾನ್ ಪೋಲಾರ್ ಸಾಲ್ವೆಂಟ್ ನಲ್ಲಿ ಡಿಸಾಲ್ವ್ ಆಗ್ತದೆ. ಅದೇ ತರ ಪೋಲಾರ್ ಸಾಲಿಡ್ಸ್ ಇರುವಂತಹ ಯಾವುದು NaCl ಮತ್ತು ಗ್ಲೂಕೋಸ್ ಏನಿದೆ ವಾಟರ್ ಅಲ್ಲಿ ಡಿಸಾಲ್ವ್ ಆಗ್ತದೆ. ನೆಕ್ಸ್ಟ್ ಕೂಡ ಟೆಂಪರೇಚರ್ ಕೂಡ ಸಾಲಿಬಿಲಿಟಿ ಮೇಲೆ ಎಫೆಕ್ಟ್ ಮಾಡುತ್ತೆ, ಎಕ್ಸಾಕ್ಟ್ಲಿ ಸಾಲಿಬಿಲಿಟಿ ಮೇಲೆ ಎಫೆಕ್ಟ್ ಮಾಡುತ್ತೆ. ಓಕೆ, ಈಗ ನೋಡಿ ಜಾಸ್ತಿ ಮ್ಯಾಕ್ಸಿಮಮ್ ನಾನು ಡೆಫಿನಿಷನ್ ಹೇಳಿದೆ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸಾಲ್ಯೂಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಇನ್ ದ ಸ್ಪೆಸಿಫೈಡ್ ಅಮೌಂಟ್ ಆಫ್ ಸಾಲ್ವೆಂಟ್ ಅಂತ. ಈಗ ಜಾಸ್ತಿ ಪ್ರಮಾಣದಲ್ಲಿ ಮಾತ್ರ ಸಾಲ್ಯೂಟ್ಸ್ ಇದೆ, ಅದು ಸ್ಪೆಸಿಫೈಡ್ ಅಮೌಂಟ್ ಎಷ್ಟೋ ಇದೆ ಓಕೆ, ಸ್ಪೆಸಿಫೈಡ್ ಅಮೌಂಟ್ ಆಫ್ ಸಾಲ್ವೆಂಟ್ ಡಿಸಾಲ್ವ್ ಆಗಬೇಕು ಟೆಂಪರೇಚರ್ ಕೂಡ ಎಫೆಕ್ಟ್ ಮಾಡುತ್ತೆ, ಎಕ್ಸಾಕ್ಟ್ ಟೆಂಪರೇಚರ್ ಕೂಡ ಎಫೆಕ್ಟ್ ಮಾಡುತ್ತೆ. ಹೇಗೆ ಸರ್ ಅಂತಂದ್ರೆ ಟೆಂಪರೇಚರ್ ಜಾಸ್ತಿ ಆಯಿತು ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ ನಾವು ಸಕ್ಕರೆನ ನೀರಲ್ಲಿ ಹಾಕಿದ್ದೀವಿ, ಓಕೆ, ಹೀಟ್ ಮಾಡಿದ್ರೆ ಬೇಗ ಡಿಸಲ್ಯೂಷನ್ ಆಗ್ತದೆ ಹೌದಲ್ವಾ. ಹಾಗಾದ್ರೆ ಟೆಂಪರೇಚರ್ ಜಾಸ್ತಿ ಆದರೆ ಡಿಸಲ್ಯೂಷನ್ ಆಗುತ್ತೆ, ಡಿಸಲ್ಯೂಷನ್ ಫಾಸ್ಟ್ ಆಗ್ತದೆ, ಸಾಲಿಬಿಲಿಟಿ ಫಾಸ್ಟ್ ಆಗುತ್ತೆ ಅಂತ ನಮಗೆ ಗೊತ್ತು. ಹಾಗಾದ್ರೆ ಈಗ ನಮಗೆ ರಿಯಾಕ್ಷನ್ಸ್ ಎರಡು ಥರ ರಿಯಾಕ್ಷನ್ಸ್ ಇದೆ, ಒಂದು ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್, ಇನ್ನೊಂದು ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಂತಂದ್ರೆ ಏನು, ಗೊತ್ತಿಳ್ಕೊಳ್ಳಿ ಫಸ್ಟ್. ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಂತಂದ್ರೆ ಕೆಮಿಕಲ್ ರಿಯಾಕ್ಷನ್ ಆಗಬೇಕಾದ್ರೆ ಹೀಟ್ ಅನ್ನು ಅಬ್ಸರ್ವ್ ಮಾಡಿಕೊಂಡು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ನಾವು ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅರ್ಥ ಕೆಮಿಕಲ್ ರಿಯಾಕ್ಷನ್ಸ್ ಆಗಬೇಕಾ ಹೀಟ್ ಅನ್ನು ಅಬ್ಸರ್ವ್ ಮಾಡಿಕೊಂಡು ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 0°C ಟೆಂಪರೇಚರ್ ಇರುವಂಥ ಒಂದು ಐಸನ್ನ ನೀರು ಮಾಡಬೇಕು ಅಂತಂದ್ರೆ ನಾವು ಮೆಲ್ಟ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು, ಟೆಂಪರೇಚರ್ ರೈಸ್ ಮಾಡ್ತಾ ಹೋದಾಗ ಏನಾಗ್ತದೆ ಐಸ್ ನಿಧಾನ ಮೆಲ್ಟ್ ಆಗ್ತಾ ನೀರಾಗ್ಬಿಡುತ್ತೆ. ಅಂದ್ರೆ ಅರ್ಥ ಏನು, ಅಂತ ರಿಯಾಕ್ಷನ್ಸ್ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಹೀಟ್ ಅನ್ನ ಕನ್ಸ್ಯೂಮ್ ಮಾಡ್ಕೊಂಡು ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆ, ಒಂದು ಸ್ಟೇಟ್ ಇನ್ನೊಂದು ಸ್ಟೇಟ್ ಬರ್ತಾ ಇದೆ ಅಂತ ನಾವು ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಅದೇ ತರ ಎಕ್ಸೋಥರ್ಮಿಕ್ ಅಂತಂದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ಆಗಿ ಹೀಟ್ ರಿಲೀಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್ ನ ಬೀಕರ್ ನೀರು ತಗೊಂಡು ಸೋಡಿಯಂ ಕ್ಲೋರೈಡ್ ಹಾಕಿ ಡಿಸಾಲ್ವ್ ಮಾಡಿದ್ರೆ ಸ್ವಲ್ಪ ಬಿಟ್ಟು ಬೀಕರ್ ನೋಡಿದ್ರೆ ಬೀಕರ್ ಹೀಟ್ ಅಪ್ ಆಗುತ್ತೆ, ಬಿಸಿಯಾಗಿರುತ್ತೆ. ಬಿಕಾಸ್ sodium chloride dissolved in water, it releases heat energy. Heat energy release ಮಾಡೋದ್ರಿಂದ ಅಂತ ರಿಯಾಕ್ಷನ್ಸ್ ನಾವು ಹೇಳ್ತೀವಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಓಕೆ, ಹೀಟ್ ಸರೌಂಡಿಂಗ್ ಸಿಸ್ಟಮ್ ಇಂದ ಸರೌಂಡಿಂಗ್ ಬಿಟ್ರೆ ಅಂತ ರಿಯಾಕ್ಷನ್ಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್. ಹೀಟ್ ನ ಕನ್ಸ್ಯೂಮ್ ಮಾಡ್ಕೊಂಡು ಆ ರಿಯಾಕ್ಷನ್ಸ್ ನಾವು ಹೇಳ್ತೀವಿ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಸಾಲ್ಯುಬಿಲಿಟಿ ತಿಳ್ಕೊಳ್ಳಿ, ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಲ್ಲಿ ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗ್ತದೆ. ಓಕೆ ನೋಡಿ, ಫಾರ್ ಎಕ್ಸಾಂಪಲ್ ಸಾಲ್ಯೂಟ್ ತಗೊಂಡಿದ್ದೀವಿ ಇಟ್ಕೋಣ, ಸಾಲ್ವೆಂಟ್ ಡಿಸಾಲ್ವ್ ಮಾಡ್ತಿದ್ವಿ ಇಟ್ಕೋಣ, ಮಿಕ್ಸ್ ಮಾಡ್ತಿದ್ದೀವಿ, ಮಿಕ್ಸ್ ಮಾಡಬೇಕಾದ್ರೆ ಹೀಟ್ ಅಬ್ಸರ್ವ್ ಆಗ್ತದೆ ಹೌದಲ್ವಾ. ಓಕೆ, ಹೀಟ್ ನೋಡಿ ಎಂಡೋಥರ್ಮಿಕ್ ಅಂತಂದ್ರೆ ಏನು, ಹೀಟ್ ನ ಅಬ್ಸರ್ವ್ ಮಾಡ್ಕೊಳ್ಳೋದು. ಈಗ ಸಾಲ್ಯೂಟ್ ನಾವು ಬೀಕರ್ ಅಲ್ಲಿ ಸಾಲ್ವೆಂಟ್ ತಗೊಂಡಿದ್ದೀವಿ, ಅದಕ್ಕೆ ನಾವು ಸಾಲ್ಯೂಟ್ ಆ್ಯಡ್ ಮಾಡ್ತೀವಿ. ಸಾಲ್ಯೂಟ್ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಅದು ಡಿಸಾಲ್ವ್ ಆಗಬೇಕಂದ್ರೆ ಏನಾಗುತ್ತೆ, ಆ ಡಿಸಾಲ್ವ್ ಬೇಕು ಅಂತಂದ್ರೆ ಏನಾಗ್ತದೆ, ಹೀಟ್ ನ ಕನ್ಸ್ಯೂಮ್ ಮಾಡ್ಕೊಳ್ತದೆ. ಸೊ ಹೀಟ್ ನ ಕನ್ಸ್ಯೂಮ್ ಮಾಡ್ಕೊಂಡ್ರೆ ಅರ್ಥ ಸಾಲ್ಯುಬಿಲಿಟಿ ಫಾಸ್ಟ್ ಆಗಿ ಆಯ್ತು ಅಂತ ಅರ್ಥ. ಓಕೆ, ಆದ್ರಿಂದ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಲ್ಲಿ ಸಾಲ್ಯುಬಿಲಿಟಿ ಬೇಗ ಆಗ್ತದೆ, ಫಾಸ್ಟ್ ಆಗ್ತದೆ. ಬಟ್ ಇನ್ ಕೇಸ್ ಆಫ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಏನು, ಹೀಟ್ ನ ಇದು ಸರೌಂಡಿಂಗ್ ಬಿಡ್ತಾ ಇದೆ ನೋಡಿ, ಹೀಟ್ ನ ತಗೊಂಡ್ರೆ ಬೇಗ ಡಿಸಾಲ್ವ್ ಆಗ್ತದೆ, ಹಾಗಾಗಿ ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗ್ತದೆ ಎಲ್ಲಿಂದ ಎಂಡೋಥರ್ಮಿಕ್ ರಿಯಾಕ್ಷನ್ಸ್. ಇನ್ ಕೇಸ್ ಆಫ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಏನಾಗ್ತದೆ, ಇದೇ ಹೀಟ್ ನ ರಿಲೀಸ್ ಮಾಡ್ತಾ ಇದೆ, ಹೀಟ್ ನ ಹೊರಗಡೆ ರಿಲೀಸ್ ಮಾಡೋದ್ರಿಂದ ನಾನು ಅಂತ ಒಂದು ಸಾಲ್ವೆಂಟ್ಗೆ ಸಾಲ್ಯೂಟ್ ಆ್ಯಡ್ ಮಾಡಿದಾಗ ಇದೇ ಹೊರಗಡೆ ರಿಲೀಸ್ ಮಾಡ್ತಾ ಇದೆ ಅಂತಂದ್ರೆ ಇದು ಒಳಗಡೆ ಸಾಲ್ಯುಬಿಲಿಟಿ ಆಗುತ್ತೆ ಆಗಲ್ಲ ಅಂತಲ್ಲ, ಆದರೆ ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗ್ತದೆ. ಫಾರ್ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಇನ್ಕ್ರೀಸಸ್, ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಸಾಲ್ಯುಬಿಲಿಟಿ ಡಿಕ್ರೀಸಸ್. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಥರ್ಡ್ ಫ್ಯಾಕ್ಟರ್ ನೋಡೋಣ. ಈ ಪ್ರೆಷರ್ ಯಾವ ಥರ ಅಫೆಕ್ಟ್ ಮಾಡುತ್ತೆ ಅಂತ, ಟೆಂಪರೇಚರ್ ಯಾವ ಥರ ಗೊತ್ತಾಯ್ತು, ನೇಚರ್ ಆಫ್ ಸಾಲ್ಯೂಟ್ ಮತ್ತು ಸಾಲ್ವೆಂಟ್ ಯಾವ ಥರ ಅಫೆಕ್ಟ್ ಆಗುತ್ತೆ ಅಂತ ಗೊತ್ತಾಯ್ತು. ಪ್ರೆಷರ್ ನೋಡೋದಾದ್ರೆ pressure does not have significant effect on the solubility. Solubility ಮೇಲೆ effect ಮಾಡಿಲ್ಲ. ಓಕೆ, ಸಾಲ್ಯೂಟ್ ಸಾಲ್ವೆಂಟ್ ಮೇಲೆ ಸಾಲ್ವೆಂಟ್ ಡಿಸಾಲ್ವ್ ಆಗಬೇಕು ಅಂತಂದ್ರೆ ಪ್ರೆಷರ್ ಏನು ಮಾಡಲ್ಲ. ಓಕೆ, ಟೆಂಪರೇಚರ್ ರೈಸ್ ಮಾಡು. ಓಕೆ, ಈ ಬೇಗ ಟೆಂಪರೇಚರ್ ರೈಸ್ ಮಾಡಿದ್ರೆ ಏನಾಗ್ತದೆ, ಸಾಲ್ವೆಂಟ್ ಡಿಸಾಲ್ವ್ ಆಗೋದು ಫಾಸ್ಟ್ ಆಗ್ತದೆ. ಆದರೆ ಪ್ರೆಷರ್ ಯಾವುದೇ ಕಾರಣಕ್ಕೂ ಎಫೆಕ್ಟ್ ಮಾಡಲ್ಲ. ಪ್ರೆಷರ್ ಎಲ್ಲಿ ಎಫೆಕ್ಟ್ ಮಾಡುತ್ತೆ ಅಂತಂದ್ರೆ ಗ್ಯಾಸ್ ಎಲ್ಲಿರ್ತದೆಯೋ ಅಲ್ಲಿ ಎಫೆಕ್ಟ್ ಮಾಡುತ್ತೆ. ಅಲ್ಲಿ ಎಫೆಕ್ಟ್ ಮಾಡ್ತದೆ. ನೆನಪಿಟ್ಕೊಳ್ಳಿ, ಪ್ರೆಷರ್ ಡಸ್ ನಾಟ್ ಹ್ಯಾವಿಂಗ್ ಎನಿ ಸಿಗ್ನಿಫಿಕೆಂಟ್ ಎಫೆಕ್ಟ್ ಆನ್ ದ ಸಾಲಿಬಿಲಿಟಿ. ಸಾಲಿಬಿಲಿಟಿ ಮೇಲೆ ಏನು ಎಫೆಕ್ಟ್ ಮಾಡೋದಿಲ್ಲ. ಏನಕ್ಕೆ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಸಾಲಿಡ್, ಓಕೆ, ಸಾಲಿಡ್ ಮತ್ತು ಲಿಕ್ವಿಡ್ಸ್ ನ ಕಂಪ್ರೆಸ್ ಮಾಡೋಕ್ಕಾಗುತ್ತಾ? ಫಾರ್ ಎಕ್ಸಾಂಪಲ್ ಸಾಲಿಡ್ಸ್ ಅಂದ್ರೆ ಸಕ್ಕರೆ ಇಟ್ಸ್ ಸಾಲಿಡ್, ಅದು ಸಾಲಿಡ್ ಅಂದ್ಕೊಂಡ್ರೆ ಸಾಲಿಡ್ ನ ತಗೊಂಡೋಗಿ ನೀರೊಳಗೆ ಡಿಸಾಲ್ವ್ ಮಾಡಬೇಕಾದ್ರೆ, ಲಿಕ್ವಿಡ್ ಸಾಲ್ವೆಂಟ್ ಮಾಡಿ ಡಿಸಾಲ್ವ್ ಮಾಡಬೇಕಾದ್ರೆ ನಾನು ಏನೇ ಪ್ರೆಷರ್ ಅಪ್ಲೈ ಮಾಡಿದ ತಕ್ಷಣ ಪ್ರೆಷರ್ ಅಪ್ಲೈ ಮಾಡಿದ ತಕ್ಷಣ ಕರ್ಬಿಡುತ್ತಾ ಪಟ್ಟಂತ ಇಲ್ಲ. ಯಾವುದೇ ಕಾರಣಕ್ಕೂ ನೆನಪಿಟ್ಕೊಳ್ಳಿ, ಪ್ರೆಷರ್ ಈ ಸಾಲಿಡ್ ಮತ್ತೆ ಲಿಕ್ವಿಡ್ ಸಾಲಿಡ್ ಮೇಲೆ ಅಫೆಕ್ಟ್ ಮಾಡಲ್ಲ. ಅದು ಓನ್ಲಿ ಗ್ಯಾಸಿಯಸ್ ಆಗಿದ್ರೆ ಅಂತ ಟೈಮಲ್ಲಿ ಮಾತ್ರ ಅಫೆಕ್ಟ್ ಮಾಡುತ್ತೆ. ನೀರು ಎಲ್ಲಿಷ್ಟ ಅಂತ ಬರುತ್ತಲ್ಲ ಅಲ್ಲಿ ಪ್ರೆಷರ್ ಎಫೆಕ್ಟ್ ಇದೆ. ನೆನಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಕೂಡ ಸಾಲಿಡ್ ಮತ್ತೆ ಲಿಕ್ವಿಡ್ ಮೇಲೆ
ಅಷ್ಟೇ ಇರ್ತದೆ. ಓಕೆ, ಕ್ಯೂಡ್ ಮುಂದೆ ಕಿಂಡ್ರಿ ಬಾರಿಸಿದ್ರೆ ಅಂದ್ರೆ ಆಗುತ್ತಾ ಮೇನ್ ಕೆಲಸ ಸುಮ್ಮನೆ ಇತ್ತು. ನನಗೆ ಎಷ್ಟೇ ಪ್ರೆಸರ್ ಹೈ ಪ್ರೆಸರ್ ಅಪ್ಲೈ ಮಾಡಿ ಲೋ ಪ್ರೆಸರ್ ಅಪ್ಲೈ ಮಾಡೋದು ಕೂಡ ಸಾಲಿಡ್ ಮೇಲೆ ಏನು ಅಫೆಕ್ಟ್ ಆಗಲ್ಲ. ಓಕೆ, ಬಿಕಾಸ್ ಏರಿಕೆ ಆಗಲ್ಲ ಅಂತಂದ್ರೆ ಸಾಲಿಡ್ ಮತ್ತೆ ಲಿಕ್ವಿಡ್ ಕಂಪ್ರೆಸ್ ಮಾಡಕ್ ಆಗಲ್ಲ. ಗ್ಯಾಸ್ ಮಾತ್ರ ಕಂಪ್ರೆಸ್ ಮಾಡ್ಬೋದು. ಈ ಪ್ರೆಸರ್ ಅಪ್ಲೈ ಮಾಡಿದ್ರೆ ಗ್ಯಾಸ್ ಲಿಕ್ವಿಡ್ ಆಗಿಬಿಡುತ್ತೆ ಲೋ ಟೆಂಪರೇಚರ್ ಅಲ್ಲಿ. ಆದ್ರೆ ಸಾಲಿಡ್ ಮತ್ತೆ ಲಿಕ್ವಿಡ್ ಯಾವುದೇ ಕಾರಣಕ್ಕೂ ಕೂಡ ಕಂಪ್ರೆಸ್ ಮಾಡಕ್ ಬರಲ್ಲ. ಎಷ್ಟೇ ಪ್ರೆಸರ್ ಆಗಿ ಕಂಪ್ರೆಸ್ ಮಾಡಕ್ ಬರಲ್ಲ. ಅದು ಏನಾಗಲ್ಲ, ಸಾಲಿಡಿಟಿ ನಲ್ಲಿ ಏನು ವೇರಿಯೇಷನ್ಸ್ ಆಗಲ್ಲ. ಅದಕ್ಕೆ ಇನ್ಕಂಪ್ರೆಸಿಬಲ್ ಅಂದ್ರೆ ಕಂಪ್ರೆಸ್ ಮಾಡಕ್ ಬರಲ್ಲ. ನೆಕ್ಸ್ಟ್ ಮುಂದೆ ಹೋಗೋಣ. ಸ್ಯಾಚುರೇಟೆಡ್ ಸೊಲ್ಯೂಷನ್ಸ್ ಅಂಡ್ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ಸ್ ಅಂತಂದ್ರೆ ಏನು? ಓಕೆ, ನೀವು 10th ಸ್ಟ್ಯಾಂಡರ್ಡ್ ಎಲ್ಲ ಓದಿದ್ರೆ ಏನು ಓದಿದ್ರೆ ಅಂದ್ರೆ ಸರ್ ಸ್ಯಾಚುರೇಟೆಡ್ ಕಾಂಪೌಂಡ್ಸ್, ಸ್ಯಾಚುರೇಟೆಡ್ ಆರ್ಗಾನಿಕ್ ಕಾಂಪೌಂಡ್ಸ್ ಅಂಡ್ ಅನ್ಸ್ಯಾಚುರೇಟೆಡ್ ಆರ್ಗಾನಿಕ್ ಕಾಂಪೌಂಡ್ಸ್ ಸ್ಟಡಿ ಮಾಡಿದ್ದಾರೆ. ಅಲ್ಲಿ ಹೆಂಗೆ ಹೇಳ್ತೀವಿ, ಕಾರ್ಬನ್ ಟು ಕಾರ್ಬನ್ ಸಿಂಗಲ್ ಬಾಂಡ್ ಇದ್ರೆ ಸ್ಯಾಚುರೇಟೆಡ್ ಆರ್ಗಾನಿಕ್ ಕಾಂಪೌಂಡ್ಸ್, ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ ಇದ್ರೆ ಅನ್ಸ್ಯಾಚುರೇಟೆಡ್ ಆರ್ಗಾನಿಕ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಹೌದಲ್ವಾ? ಇಲ್ಲಿ ಸೊಲ್ಯೂಷನ್ ಬಂದ್ರೆ ಸೊಲ್ಯೂಷನ್ಸ್ ಅಲ್ಲಿ ಕೂಡ ಸ್ಯಾಚುರೇಟೆಡ್ ಇದೆ ಮತ್ತು ಒಂದು ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ಸ್ ಅಂತ ನಾವು ಹೇಳ್ತೀವಿ. ಹೇಗೆ ಹೇಳ್ತೀವಿ ನೋಡಿ, ಫಾರ್ ಎಕ್ಸಾಂಪಲ್ ಇಮೇಜ್ ಮಾಡ್ಕೊಳ್ಳೋಣ. ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಸ್ವಲ್ಪ ಎಷ್ಟು ನೀರು ತಗೊಂಡಿದೆ, ಟೆಸ್ಟ್ ಟ್ಯೂಬ್ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೀರು ತಗೊಂಡಿದೆ. ಓಕೆ, ಇಮೇಜ್ ಮಾಡ್ಕೊಳ್ಳಿ. ದಿಸ್ ಇಸ್ ಟೆಸ್ಟ್ ಟ್ಯೂಬ್. ಇಮೇಜ್ ಮಾಡ್ಕೊಳ್ಳಿ, ಸ್ವಲ್ಪ ಪ್ರಮಾಣದಲ್ಲಿ ನೀರು ತಗೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಸಕ್ಕರೆನ ಹಾಕಿ ಯಾವ್ದಾರ ಸ್ವಲ್ಪ ಶುಗರ್ ಅಥವಾ ಸಾಲ್ಟ್ ಯಾವ್ದಾರ ಶುಗರ್ ಹಾಕಿದೆ ಅಂತ ಅನ್ಕೋಣ. ಸ್ವಲ್ಪ ಶುಗರ್ ಹಾಕಿ ಹಿಂಗೆ ಶೇಕ್ ಮಾಡಿದ್ರೆ ಡಿಸಲ್ವ್ ಆಯ್ತು. ನೀವು ಲ್ಯಾಬಲ್ಲಿ ಮಾಡಿದ್ರೆ ಫಸ್ಟ್ ಇಯರ್ ಅಲ್ಲಿ ಇಮೇಜಿನ್ ಮಾಡ್ಕೊಳ್ಳಿ. ಟೆಸ್ಟ್ ಟ್ಯೂಬ್ಗೆ ಸಾಲ್ಟ್ ಹಾಕೋದು. ಓಕೆ, ಆಸ್ಪೆಟಿಕ್ ಬೇಸಿಕ್ ಮಾಡಬೇಕಾದ್ರೆ ಇಮೇಜಿನ್ ಮಾಡ್ಕೊಳ್ಳಿ. ಅದನ್ನ ಕೆಲವು ಟೈಮಲ್ಲಿ OS ಒರಿಜಿನಲ್ ಸೊಲ್ಯೂಷನ್ ಅಂತ ಹೇಳ್ತೀವಿ, ಕೆಲವು ಟೈಮಲ್ಲಿ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ನಾವು ಹೇಳ್ತೀವಿ. ಈ ಸ್ವಲ್ಪ ಶುಗರ್ ಹಾಕ್ತೀನಿ, ಇಷ್ಟೇ ನೀರಿದೆ ಒಳಗಡೆ ಶುಗರ್ ಹಾಕ್ತಾರ ನಿಮ್ಗೆ ಅಲ್ಲಾಡಿಸಿದಷ್ಟು ಕ್ಲಿಯರ್ ಸೊಲ್ಯೂಷನ್ ಆಗುತ್ತೆ. ಇನ್ನೊಂದು ಸ್ವಲ್ಪ ಶುಗರ್ ಹಾಕ್ತೀನಿ, ಕ್ಲಿಯರ್ ಆಯ್ತು. ಇನ್ನೊಂದು ಸ್ವಲ್ಪ ಶುಗರ್ ಹಾಕ್ತೀನಿ, ಅಲ್ಲಾಡಿಸ್ತೀನಿ. ಏನ್ ಮಾಡಿದ್ರು ಈ ಶುಗರ್ ಆಗಿಲ್ಲ, ಕೆಳಭಾಗದಲ್ಲಿ ಬಂದು ಕಲೆಕ್ಟ್ ಆಗಿದೆ. ಅಂದ್ರೆ ಇಷ್ಟು ನೀರಿಗೆ ಇನ್ನು ಎಕ್ಸ್ಟ್ರಾ ಶುಗರ್ ಡಿಸಾಲ್ವ್ ಮಾಡೋಕೆ ಆಗ್ತಾ ಇಲ್ಲ. ಅಷ್ಟೇ, ಒಂದ್ಸಲ ಹಾಕಿ ಕರಗಿಸ್ಕೊಳ್ತು, 2 ಸಲ ಹಾಕಿ ಕರಗಿಸ್ಕೊಳ್ತು, 3ನೇ ಸಲ ಒಂದು ಸ್ವಲ್ಪ ಮಾಡಿದೆ ಕರಗಿಸ್ಕೊಳ್ಳಿಲ್ಲ. ತಳಭಾಗದಲ್ಲಿ ಎಷ್ಟಷ್ಟು ಕರಗಿಸ್ಕೊಳ್ತು, ಉಳಿದಿದ್ದು ತಳಭಾಗದಲ್ಲಿ ಕಲೆಕ್ಟ್ ಮಾಡ್ಕೊಳ್ತು ಅಂತ ಸೊಲ್ಯೂಷನ್. ಮತ್ತೆ ಅದು ಟೇಸ್ಟ್ ನೋಡಿದ್ರೆ ಒಳ್ಳೆ ಸ್ವೀಟ್ ಟೇಸ್ಟ್ ಬರ್ತಾ ಇದೆ ಅಂತ ಸೊಲ್ಯೂಷನ್ಸ್ ನಾವು ಹೇಳ್ತೀವಿ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ನಾವು ಹೇಳ್ತೀವಿ. ಸ್ಯಾಚುರೇಟೆಡ್ ಸೊಲ್ಯೂಷನ್ ಒಳ್ಳೆ ಟೇಸ್ಟ್ ಇರುತ್ತಂದ್ರೆ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಓಕೆ, ಅಂದ್ರೆ ಅರ್ಥ ಸ್ಯಾಚುರೇಟೆಡ್ ಸೊಲ್ಯೂಷನ್ಸ್ ಆರ್ ದ ಸೊಲ್ಯೂಷನ್ಸ್ ವಿಚ್ ಕೆನಾಟ್, ನೆನಪಿಟ್ಕೊಳ್ಳಿ, ಕೆನಾಟ್. ಇದಕ್ಕೆ ಇನ್ನೂ ಸ್ವಲ್ಪ ಸಾಲ್ಟ್ ಹಾಕಿ ಕರಗಿಸ್ಕೊಳ್ಳಲ್ಲ. ಓಕೆ, ಅಂದ್ರೆ ಯಾವ ಸೊಲ್ಯೂಷನ್ಸ್ ಮೆನಿ ಮೋರ್ ಸಾಲ್ಯೂಟ್ ನ ಆಡ್ ಮಾಡಿದ್ಮೇಲೂ ಕೂಡ ಅದು ಕರಗಿಸ್ಕೊಳ್ಳೋಕೆ ಆಗ್ತಾ ಇಲ್ವೋ ಅಂತ ಸೊಲ್ಯೂಷನ್ಸ್ ನಾವು ಹೇಳ್ತೀವಿ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಆಲ್ರೆಡಿ ಇದೇ ಉಳಿಸ್ಕೊಂಡಿದ್ದ ತಳಭಾಗದಲ್ಲಿ ಮತ್ತೆ ತಗೊಂಡು ಆಡ್ ಮಾಡಿದ್ರೆ ಕರಗಿಸ್ಕೊಳ್ಳುತ್ತಾ ಕೆನಾಟ್. ಹಂಗಾಗಿ ಎಂತ ಸೊಲ್ಯೂಷನ್ಸ್ ನಾವು ಹೇಳ್ತೀವಿ ಸ್ಯಾಚುರೇಟೆಡ್ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. ವಾಟರ್ ಡೆಫಿನಿಷನ್ ಹೆಂಗೆ ಹೇಳ್ಬೋದು, ದೀಸ್ ಆರ್ ದ ಸೊಲ್ಯೂಷನ್ಸ್ which cannot dissolve many more solute in it at a temperature. ಯಾವುದೋ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಅಲ್ಲಿ, ಯಾವುದೋ ಒಂದು ಟೆಂಪರೇಚರ್ ಏನಿದೆ, ಯಾವುದೋ ಟೆಂಪರೇಚರ್ ಅಲ್ಲಿ ಟೆಂಪರೇಚರ್ ವೇರಿ ಮಾಡಬೇಕಾಗುತ್ತೆ. ಒಂದು ಫಿಕ್ಸ್ ಟೆಂಪರೇಚರ್ ಇರಬೇಕು. ಆ ಟೆಂಪರೇಚರ್ ಅಲ್ಲಿ ಟೆಂಪರೇಚರ್ ರೈಸ್ ಮಾಡಿ ಕರಗಿಸ್ಕೊಂಡುತ್ತೆ. ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಅಲ್ಲಿ ಒಂದು ಸ್ವಲ್ಪ ಆಗಿದೆಯಾ, ಅದೇ ಟೆಂಪರೇಚರ್ ನೆಕ್ಸ್ಟ್ ಆಗಿದ್ರು ಕೂಡ ಅಷ್ಟೇ ಇರುತ್ತೆ ಟೆಂಪರೇಚರ್. ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಅಲ್ಲಿ ಎಕ್ಸ್ಟ್ರಾ ಸಾಲ್ಟ್ ನ ಆಡ್ ಮಾಡಿದ್ರು ಕೂಡ ಅದಕ್ಕೆ ಕರಗಿಸೋಕೆ ಆಗ್ತಾ ಇಲ್ಲ ಅಂತ ಅದಕ್ಕೆ ನಾವು ಹೇಳ್ತೀವಿ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಇನ್ನೊಂದ್ಸಲ ಹೇಳ್ಕೊಡ್ತೀನಿ, ಎ ಸೊಲ್ಯೂಷನ್ ವಿಚ್ ಕೆನಾಟ್ ಡಿಸಾಲ್ವ್ ಮೆನಿ ಮೋರ್ ಸಾಲ್ಯೂಟ್ in it at a given temperature, at a particular temperature. ಇದು ಸ್ಯಾಚುರೇಟೆಡ್ ಸೊಲ್ಯೂಷನ್ಸ್. ಈಗ ಬರೋಣ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ಸ್ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇಷ್ಟು ನೀರು ಎನ್ಕೋಣ, ಒಂದು ಸ್ವಲ್ಪ ಅಂದ್ರೆ ಶುಗರ್ನ ಇದನ್ನ ಬೀಕರ್ ತಗೊಂಡಿದ್ದೀನಿ, ಓಕೆ, ವಾಟರ್ ತಗೊಂಡಿದ್ದೀನಿ, ಸ್ವಲ್ಪ ಶುಗರ್ ಹಾಕ್ತೆ ಕರಗಿಸ್ಕೊಟ್ಟು, ಶೇಕ್ ಮಾಡಿದ್ರೆ ಕರಗಿಸ್ಕೊಟ್ಟು, ಇನ್ನೊಂದ್ಸಲ 2ನೇ ಸಲ ಹಾಕ್ತೆ ಕರಗಿಸ್ಕೊಟ್ಟು, ಇನ್ನೊಂದ್ಸಲ ಹಾಕ್ತೆ ಕರಗಿಸ್ಕೊಟ್ಟು. ಓಕೆ, ಇನ್ನ ನೀವು ಅರ್ಧ ಕೆಜಿ ಹಾಕಿದ್ರೆ ಕರಗಿಸ್ಕೊಳ್ತದೆ, ಅಷ್ಟು ಕೆಪಾಸಿಟಿ ಇದೆ ಅಂತ ಸೊಲ್ಯೂಷನ್ಸ್ ನಾವು ಹೇಳ್ತೀವಿ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಇದ್ರ ಟೇಸ್ಟ್ ನೋಡಿದ್ರೆ ಅಷ್ಟೊಂದು ಇರಲ್ಲ. ಓಕೆ, ಇದ್ರ ಟೇಸ್ಟ್ ತುಂಬಾ ಟೇಸ್ಟ್ ಇದೆ, ಮತ್ತೆ ಹಾಕಿದ್ರೆ ಕರಗಿಸ್ಕೊಳ್ಳಲ್ಲ, ಅದು ಸ್ಯಾಚುರೇಟೆಡ್ ಸೊಲ್ಯೂಷನ್ಸ್. ಇದರಲ್ಲಿ ಸಾಲ್ಟ್ ಆಲ್ರೆಡಿ ಕಡಿಮೆ ಇದೆ, ಬಟ್ ಸೊಲ್ಯೂಷನ್ ಏನು ಇಲ್ಲ ಅಂತಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಸಾಲ್ಟ್ ಆಡ್ ಮಾಡಿದೀವಿ, ಇನ್ನೂ ಎಷ್ಟು ಆಡ್ ಮಾಡಿದ್ರು ಕೂಡ ಕರಗಿಸ್ಕೊಳ್ಳುತ್ತೆ ಅಂತ ಸೊಲ್ಯೂಷನ್ಸ್ ಹೇಳ್ತೀವಿ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಹೇಳ್ತೀವಿ. ವಿಚ್ ಕ್ಯಾನ್
ಕರಗಿಸ್ಕೊಳ್ಳುತ್ತೆ. A solution which can dissolve many more solute in it at a given temperature it cannot can understand difference. ಇನ್ನ ಎಷ್ಟು ಆಡ್ ಮಾಡಿದ್ರು ಕೂಡ ಕರಗಿಸ್ಕೊಳ್ಳುತ್ತೆ. ಅಂತ ಸೊಲ್ಯೂಷನ್ಸ್ ನಾವು ಏನು ಹೇಳ್ತೀವಿ, ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ಸ್ ಅಂತ ನಾವು ಹೇಳ್ತೀವಿ. ಓಕೆನಾ? ಎಸ್, ನೆನ್ಪಿಟ್ಕೊಳ್ಳಿ, ನಿಮ್ಮ ಲ್ಯಾಬ್ ಅಲ್ಲಿ ಕೂಡ ಬರುತ್ತೆ. ಸ್ಯಾಚುರೇಟೆಡ್ ಸೊಲ್ಯೂಷನ್ಸ್ ಅಂತಂದ್ರೆ ಸಾಲ್ಟ್ ಜಾಸ್ತಿ ಆಡ್ ಆಗಿರಬೇಕು, ತಳವಾದ ಗ್ಲೂಕೋಸ್ ಆಡ್ ಆಗಿರಬೇಕು. ಅದು ಮತ್ತೆ ಆಡ್ ಮಾಡಿದ್ರೆ ಕರಗಿಸ್ಕೊಳಕ್ ಆಗಲ್ಲ, ಕೆಳಗಡೆ ಸೆಟ್ ಆಗಬೇಕು ಸಾಲ್ಟ್. ಅಂತವಕ್ಕೆ ನಾವು ಹೇಳ್ತೀವಿ ಸ್ಯಾಚುರೇಟೆಡ್ ಸೊಲ್ಯೂಷನ್ಸ್ ಅಂತ. ಒಂದು ಈ ತರ ಅಂತಂದ್ರೆ ಇನ್ನೊಂದು ಸ್ವಲ್ಪ ಹಾಕಿದ್ರು ಕೂಡ ಕರಗಿಸ್ಕೊಳ್ಳುತ್ತೆ. ಅಂತದ್ದು ಏನು ಹೇಳ್ತೀವಿ ನಾವು ಸ್ಯಾಚುರೇಟೆಡ್ ಸೊಲ್ಯೂಷನ್ಸ್ ಅಂತ. ಎಕ್ಸ್ಪ್ಲನೇಷನ್ ಮುಂದಕ್ಕೆ ಬರೋಣ. ಇಲ್ಲಿ ಒಂದು ಬೇಸಿಕ್ಸ್ ಥಿಂಗ್ಸ್ ಆಯ್ತು. ಈಗ ಆಕ್ಚುಲಿ ಟಾಪಿಕ್ ಸ್ಟಾರ್ಟ್ ಆಗುತ್ತೆ. ಸೊಲ್ಯೂಷನ್ ಆಫ್ ಗ್ಯಾಸ್ ಇನ್ ಲಿಕ್ವಿಡ್. ಓಕೆ, ನಿಮಗೆ ಎಷ್ಟು ತರ ಹೇಳ್ತೀನಿ, 9 ತರ ಸೊಲ್ಯೂಷನ್ಸ್ ನೋಡಿದ್ವಿ. ಗ್ಯಾಸ್ ಇನ್ ಗ್ಯಾಸ್, ಸಾಲಿಡ್ ಇನ್ ಗ್ಯಾಸ್, ಹೌದಲ್ವಾ? ಸಾಲಿಡ್ ಲಿಕ್ವಿಡ್ ಇನ್ ಲಿಕ್ವಿಡ್, ಲಿಕ್ವಿಡ್ ಇನ್ ಗ್ಯಾಸ್ ಅಂತ 9 ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ನೋಡಿದ್ವಿ. ಇದರಲ್ಲಿ ಮೋಸ್ಟ್ಲಿ ನಿಮಗೆ ಇರೋದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಎರಡಿದೆ. ಒಂದು ಸೊಲ್ಯೂಷನ್ ಆಫ್ ಗ್ಯಾಸ್ ಇನ್ ಲಿಕ್ವಿಡ್, ಗ್ಯಾಸ್ ಇನ್ ಲಿಕ್ವಿಡ್ ನೆನಪಿಟ್ಕೊಳ್ಳಿ ಯಾವ ಟೈಪು, ಗ್ಯಾಸ್ ಇನ್ ಲಿಕ್ವಿಡ್. ಇನ್ನೊಂದು ಲಿಕ್ವಿಡ್ ಇನ್ ಲಿಕ್ವಿಡ್ ಅಂತ ಎರಡು ಟೈಪ್ ಇರೋದು ನಿಮಗೆ. ಈ ಒಂದು ಸೊಲ್ಯೂಷನ್ ಚಾಪ್ಟರ್ ನಿಮಗೆ ಸೆಕೆಂಡ್ ಕ್ವೆಶ್ಚನ್ ಅಲ್ಲಿ ಎರಡು ಟೈಪ್ ಇಟ್ಟಿದ್ದಾರೆ, ಗ್ಯಾಸ್ ಇನ್ ಲಿಕ್ವಿಡ್. ಇದರಲ್ಲಿ ಎರಡು ಲಾ ಬರುತ್ತೆ, ಯಾವುದು ಅಂತಂದ್ರೆ ಹೆನ್ರೀಸ್ ಲಾ ಅಂತ ಬರುತ್ತೆ. ಇನ್ನು ಲಿಕ್ವಿಡ್ ಇನ್ ಲಿಕ್ವಿಡ್ ಅಂತ ಇದೆ, ಅಲ್ಲಿ ಬರುತ್ತೆ ರೋಲ್ಸ್ ಲಾ ಅಂತ ಬರುತ್ತೆ. ಅದನ್ನ ನಿಮಗೆ ಡಿಸ್ಕಸ್ ಎಕ್ಸ್ಪ್ಲೈನ್ ಮಾಡ್ತೀನಂತೆ. ರೋಲ್ಸ್ ಲಾ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ರೋಲ್ಸ್ ಲಾ ನಾನು ಒಂದು ತಗೊಂಡಿದ್ದೀನಿ, ಸೊಲ್ಯೂಷನ್ ಆಫ್ ಗ್ಯಾಸ್ ಇನ್ ಲಿಕ್ವಿಡ್. ನೆಕ್ಸ್ಟ್ ಒಂದು ಸೊಲ್ಯೂಷನ್ ಆಫ್ ಲಿಕ್ವಿಡ್ ಇನ್ ಲಿಕ್ವಿಡ್. ಅಲ್ಲಿ ಹೋಗಿ ಮುಂಚೆಗೆ ಗ್ಯಾಸ್ ಇನ್ ಲಿಕ್ವಿಡ್ ಸ್ಟಡಿ ಮಾಡೋಣ. ಸೊಲ್ಯೂಷನ್ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಇದ್ರ ಬಗ್ಗೆ ಸ್ಟಡಿ ಮಾಡೋದಾದ್ರೆ ಗ್ಯಾಸ್ ಇನ್ ಲಿಕ್ವಿಡ್. ಹಾಗಾದ್ರೆ ಗ್ಯಾಸ್ ಇನ್ ಲಿಕ್ವಿಡ್ ಅಂತಂದ್ರೆ, ಇನ್ ಲಿಕ್ವಿಡ್ ಅಂತಂದ್ರೆ ಕರಗಿಸ್ಕೊಳ್ಳೋದು ಲಿಕ್ವಿಡ್, ಕರಗೋದು ಗ್ಯಾಸ್, ಕಡಿಮೆ ಇರೋದು ಗ್ಯಾಸ್, ಜಾಸ್ತಿ ಇರೋದು ಲಿಕ್ವಿಡ್, ಸಾಲ್ಯೂಟ್ ಆಗೋದು ಗ್ಯಾಸ್, ಸಾಲ್ವೆಂಟ್ ಆಗೋದು ಲಿಕ್ವಿಡ್. ಎಲ್ಲರಿಗೂ ಗೊತ್ತು, ಜಾಸ್ತಿ ಇರೋದು ಲಿಕ್ವಿಡ್, ಜಾಸ್ತಿ ಪ್ರಪೋರ್ಷನ್ ಇದೆ ಸಾಲ್ವೆಂಟ್ ಅಂತ ಹೇಳಿ ದಟ್ ಇಸ್ ಲಿಕ್ವಿಡ್ ಅಂದ್ರೆ ಕರಗಿಸ್ಕೊಳ್ಳುತ್ತೆ. ಕಡಿಮೆ ಇರೋದು ಅಂದ್ರೆ ಕರಗೋದು. ಓಕೆ, ಅದಕ್ಕೆ ನಾವು ಸಾಲಿಡ್ ಅಂತ ಹೇಳ್ತೀವಿ, ಅದು ಗ್ಯಾಸ್. ಗ್ಯಾಸ್ ಇನ್ ಲಿಕ್ವಿಡ್, ಗ್ಯಾಸ್ ನೀರೊಳಗೆ ಇದೆ ಅಂದ್ರೆ ಗ್ಯಾಸ್ ನೀರೊಳಗೆ ಡಿಸಾಲ್ವ್ ಆಗಿದೆ. ಒಂದು ಎಕ್ಸಾಂಪಲ್ ಕೊಡಿ ಸರ್ ಅಂತ ಕೇಳಿದ್ರೆ ಸೋಡಾ ವಾಟರ್ ಕೊಡ್ಬೋದು. ಓಕೆ, ಸೋಡಾ ವಾಟರ್ ಯಾಕೆ ನಾನು ಕೊಡ್ತೀನಿ ಅಂತಂದ್ರೆ, ಈಗ ಸ್ಪ್ರೈಟ್ ಇರ್ಬೋದು, ಸೈನಪ್ ಇರ್ಬೋದು, ಕೋಕಾ ಇರ್ಬೋದು, ಸೋಡಾ ಬಾಟಲ್ ಯಾವ್ದಾರ ಇರಲಿ, ಆ ಕ್ಯಾಪನ್ನು ಓಪನ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಗ್ಯಾಸ್ ಅಂತ ಬರುತ್ತೆ, ಸೌಂಡ್ ಮಾಡ್ಕೊಳ್ತಾ ಬರುತ್ತೆ, ವಿಗೋರಸ್ ಸೌಂಡ್ ಮಾಡ್ಕೊಳ್ತಾ ಬರುತ್ತೆ. ಏನಕ್ಕೆ ಅಂತಂದ್ರೆ ಅದು ಒಳಗಡೆ ಲಿಕ್ವಿಡ್ ಇದೆ, ಆ ಲಿಕ್ವಿಡ್ಗೆ ಕಾರ್ಬನ್ ಡೈಆಕ್ಸೈಡ್ ನ ತುಂಬಿರ್ತಾರೆ. ಹಾಗಾದ್ರೆ ಒಳಗಡೆ ಲಿಕ್ವಿಡ್ಗೆ ಗ್ಯಾಸ್ ಆಗಿರ್ತಾರೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ನ ಫಿಲ್ ಮಾಡಿರ್ತಾರೆ. ಫಿಲ್ ಏನ್ ಮಾಡ್ತಾರೆ ಅಂತಂದ್ರೆ ಹೈ ಪ್ರೆಷರ್ ಅಪ್ಲೈ ಮಾಡಿ ಫಿಲ್ ಮಾಡಿರ್ತಾರೆ. ಹಂಗಾಗಿ ಸ್ವಲ್ಪ ಓಪನ್ ಮಾಡಿದ ತಕ್ಷಣ ಪ್ರೆಷರ್ ಏನಾಗ್ತದೆ, ರಿಲೀಸ್ ಆಗ್ತದೆ. ಪ್ರೆಷರ್ ರಿಲೀಸ್ ಆದಾಗ ಆಟೋಮೆಟಿಕ್ ಅದು ಕೂಡ ಹೊರಗಡೆ ಬಂದಿರುತ್ತೆ. ಓಕೆನಾ? ನನ್ಗೆ ಗೊತ್ತಿದೆ, ಹೈ ಪ್ರೆಷರ್ ಜಾಸ್ತಿ ಆದಾಗ ವೆಹಿಕಲ್ಸ್ ಟೈರ್ ಕೂಡ ಬ್ಲಾಸ್ಟ್ ಆಗ್ಬಿಡ್ತಾರೆ. ನೋಡಿದ್ವಿ ನಾವು, ಸೌಂಡ್ ಹೌದಲ್ವಾ, ರಿವರ್ ಸೌಂಡ್ ಮಾಡ್ಕೊಂಡು ನಮಗೆ ಬ್ಲಾಸ್ಟ್ ಆಗ್ಬಿಟ್ಟು ನೋಡಿದ್ವಿ ನಾವು. ಹಾಗಾದ್ರೆ ಈ ಲಿಕ್ವಿಡ್ ಒಳಗಡೆ ಗ್ಯಾಸ್ ಹೈ ಪ್ರೆಷರ್ ಅಪ್ಲೈ ಮಾಡಿ ತುಂಬಿರ್ತಾರೆ. ಹೈ ಪ್ರೆಷರ್ ಅಷ್ಟೇನಾ? ಹೈ ಪ್ರೆಷರ್ ಅಷ್ಟೇ ಅಲ್ಲ, ಇದು ಲೋ ಟೆಂಪರೇಚರ್. ನೆನ್ಪಿಟ್ಕೊಳ್ಳಿ, ಗ್ಯಾಸ್ ಇನ್ ಲಿಕ್ವಿಡ್ ಅಂತ ಬಂದ್ರೆ, ಸೊಲ್ಯೂಷನ್ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಅಂತ ಬಂದ್ರೆ ಯಾವ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡ್ತವೆ ಅಂದ್ರೆ ಪ್ರೆಷರ್ ಮತ್ತೆ ಟೆಂಪರೇಚರ್ ಅಫೆಕ್ಟ್ ಮಾಡ್ತವೆ. ನೆನ್ಪಿಟ್ಕೋಬೇಕು, ನಾವು ಗ್ಯಾಸ್ ನ ಲಿಕ್ವಿಡ್ ಒಳಗಡೆ ತುಂಬಿದೀವಿ ಅಂತಂದ್ರೆ ಪ್ರೆಷರ್ ಹೈ ಇರಬೇಕು, ಟೆಂಪರೇಚರ್ ಲೋ ಇರಬೇಕು. ಇದು ಲೋ ಟೆಂಪರೇಚರ್, ಇದು ಹೈ ಪ್ರೆಷರ್ ಅಲ್ಲಿ ನಾವು ಗ್ಯಾಸ್ ನ ಲಿಕ್ವಿಡ್ ಒಳಗಡೆ ತುಂಬಬಹುದು. ಬೆಸ್ಟ್ ಎಕ್ಸಾಂಪಲ್ ಸೋಡಾ ವಾಟರ್, ಸ್ಪ್ರೈಟ್, ಕೋಕಾ ಕೋಲಾ, ಸೈನಪ್ ಎಲ್ಲವೂ. ಓಕೆನಾ? ಹಾಗಾದ್ರೆ ಅದನ್ನ ನೆನೆಸ್ಕೊಂಡು ನಾವು ಹೇಳೋದಾದ್ರೆ ಎಕ್ಸಾಂಪಲ್ ಏನ್ ಕೊಡ್ಬೋದು, ಸೋಡಾ ವಾಟರ್ ಕೊಡ್ಬೋದು. ಎಕ್ಸಾಂಪಲ್ ಸೋಡಾ ವಾಟರ್ ನ ಕೊಡ್ಬೋದು. ಹಾಗಾದ್ರೆ ಗ್ಯಾಸನ್ನು ಕೂಡ ನೀರೊಳಗಡೆ, ಲಿಕ್ವಿಡ್ ಒಳಗಡೆ, ನೀರು ಅಂತಂದ್ರೆ ಲಿಕ್ವಿಡ್ ಒಳಗಡೆ ಡಿಸಾಲ್ವ್ ಮಾಡ್ಬೋದು, ಎಕ್ಸಾಕ್ಟ್ಲಿ ಮಾಡ್ಬೋದು. ಹೈ ಪ್ರೆಷರ್ ಅಪ್ಲೈ ಮಾಡೋದು, ಲೋ ಟೆಂಪರೇಚರ್ ಅಪ್ಲೈ ಮಾಡೋದು. ಲೋ ಟೆಂಪರೇಚರ್ ಹೈ ಪ್ರೆಷರ್ ಹಾಕಿ ನಮಗೆ ಆಗುತ್ತೆ, ಮಿಕ್ಸಪ್ ಆಗುತ್ತೆ. ಹೆನ್ರೀಸ್ ಲಾ ಅಂತ ಹೇಳ್ತೀವಿ. ಹೆನ್ರೀಸ್ ಲಾ ಅಂತ ಬಂದ ತಕ್ಷಣ ನೀವು ತಲೆಯೊಳಗೆ ಬರಬೇಕು ಅಂತ ಮ್ಯಾಥಮೆಟಿಕಲ್ ಈಕ್ವೇಷನ್ P is directly proportional to x. ಅದನ್ನ ಕೈ ಅಂತ ಹೇಳ್ತೀವಿ, CHHI ಅಲ್ಲ ಕೈ ಅಂತ ಹೇಳ್ತೀವಿ, ಅಥವಾ ಸಿಂಪಲ್ x ಅಂತ ಹೇಳೋಣ. P is directly proportional to x ಅಥವಾ ಕೈ ಅಂತ ಹೇಳೋಣ. ಕೈ ಅಂತ ಹೇಳಿಲ್ಲ, ಈ ತರ ಬರೀತೀವಿ. ಓಕೆನಾ? ಈಗ ಬರ್ತಾರೆ ಕೈ ಅಂತ ಹೇಳ್ತಾರೆ, ಕೆಲವು ಪುಸ್ತಕದಲ್ಲಿ x ಅಂತ ಹೇಳ್ತಾರೆ. ಹಿಂಗ್ ಬರೋಣ, x ಅಂತ ಬರ್ಕೋಣ. P ಅಂದ್ರೆ ಪಾರ್ಷಿಯಲ್ ಪ್ರೆಷರ್. ಮರಿಬಾರ್ದು. P ಅಂತಂದ್ರೆ ಏನು? ಪಾರ್ಷಿಯಲ್ ಪ್ರೆಷರ್. P ಅಂತಂದ್ರೆ ಪಾರ್ಷಿಯಲ್ ಪ್ರೆಷರ್. x ಅಂತಂದ್ರೆ ಮೋಲ್ ಫ್ರಾಕ್ಷನ್ ಅಂತ ಹೇಳ್ತೀವಿ. F ಅಂದ್ರೆ ಏನು? x ಅಂದ್ರೆ ಏನು? x ಅಥವಾ ಕೈ ಅಂದ್ರೆ ಏನು? ಮೋಲ್ ಫ್ರಾಕ್ಷನ್ ಅಂತ ಹೇಳ್ತೀವಿ. ಇದನ್ನ ಈ ಪ್ರಪೋರ್ಷನಾಲಿಟಿ ಕಾನ್ಸೆಪ್ಟ್ ತೆಗೆದ್ರೆ ಈಸ್ ಈಕ್ವಲ್ ಟು ಆಗುತ್ತೆ. P ಈಸ್ ಈಕ್ವಲ್ ಟು ಆಗ್ತದೆ
ಒಂದು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಬರ್ತದೆ. ಆ ಕಾನ್ಸ್ಟೆಂಟ್ ಏನಂದ್ರೆ KH ಅಂತ ಹೇಳ್ತೀವಿ. KH ಅಂತಂದ್ರೆ ಹೆನ್ರೀಸ್ ಕಾನ್ಸ್ಟೆಂಟ್ ಇಸ್ ಎಕ್ಸಾಂಪಲ್ ಆಫ್ ಹೆನ್ರೀಸ್. ಅಂದ್ರೆ ಅವನಿಗೆ ಒಂದು ಕಾನ್ಸ್ಟೆಂಟ್ ಅದ, ಅದು ಹೆನ್ರೀಸ್ ಕಾನ್ಸ್ಟೆಂಟ್. ಯಾಕಂದ್ರೆ ಹೆನ್ರೀಸ್ ಕಾನ್ಸ್ಟೆಂಟ್ ಈ x ಇಲ್ಲಿ ಅಂದ್ರೆ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ತೆಗೆದ್ರೆ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ತೆಗೆದ್ರೆ ಇಸ್ ಈಕ್ವಲ್ ಟು ಬರುತ್ತೆ. ಜೊತೆಗೆ ಒಂದು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ KH ಬರುತ್ತೆ. KH ಅಂದ್ರೆ ಹೆನ್ರಿ ಕಾನ್ಸ್ಟೆಂಟ್. P ಇಸ್ ಪಾರ್ಷಿಯಲ್ ಪ್ರೆಷರ್, x ಅಂದ್ರೆ ಮೋಲ್ ಫ್ರಾಕ್ಷನ್. ಏನು ಸರ್ ಇದನ್ನ ಹೇಳ್ಬಿಡಲ್ಲ ಇರಲಿ, ಒಂದೇ ಸಲ ನಿಮಗೆ ಅರ್ಥ ಆಗಲ್ಲ, ಬಟ್ ಅರ್ಥ ಮಾಡ್ಕೊಳ್ಳಿ. ಈ ಎಕ್ಸಾಮ್ ಒಂದು ಮಾರ್ಕ್ಸ್ ಕೇಳಿದ್ರೆ ಈ ಡೆಫಿನೇಷನ್ ಬರೀರಿ ಅಥವಾ ಇದು ನೆನಪಿಟ್ಕೊಂಡು ಇದನ್ನ ಬರೀರಿ. ಎರಡರಲ್ಲಿ ಯಾವ್ದಾದ್ರು ಒಂದನ್ನು ನೆನಪಿಟ್ಕೋಬೇಕು. ಓಕೆ, ಇದು ನೆನಪಿಟ್ಕೊಂಡ್ರೆ ಈ ಡೆಫಿನೇಷನ್ ಈಸಿ. ಅಥವಾ ನನಗೆ ಸೋಡಾ ವಾಟರ್ ನೆನೆಸ್ಕೊಂಡು ಹೇಳ್ತೀನಿ ಡೆಫಿನೇಷನ್ ಬರ್ತಿದ್ರೆ ಈಸಿ. ನೋಡಿ ಹೆನ್ರೀಸ್ ನ ಏನು ಹೇಳ್ತಂದ್ರೆ ಟೆಂಪರೇಚರ್ ಡಿಕ್ರೀಸಸ್ ಅಂತ ಹೇಳಿದೆ. ಡಿಕ್ರೀಸ್ ಅಂತ ಹೇಳ್ತೀನಿ ಅಂದ್ರೆ ಒಂದು ಫಿಕ್ಸ್ ಅಂತ ಹೇಳೋಣ, ಡಿಕ್ರೀಸ್ ಅಂತ ಹೇಳ್ಬೇಡ, ಬಟ್ ಕಾನ್ಸ್ಟೆಂಟ್ ಅಂತ ಹೇಳೋಣ. ಈ ಗ್ಯಾಸ್ ಅನ್ನ ಲಿಕ್ವಿಡ್ ಮಾಡಿದ್ರೆ ಟೆಂಪರೇಚರ್ ಕಡಿಮೆ ಡಿಕ್ರೀಸ್ ಮಾಡಬೇಕು. ಈ ಓಕೆ, ಗ್ಯಾಸ್ ಅನ್ನ ಲಿಕ್ವಿಡ್ ಒಳಗೆ ಡಿಸಾಲ್ವ್ ಮಾಡಬೇಕು ಅಂದ್ರೆ ಟೆಂಪರೇಚರ್ ನ ಕಾನ್ಸ್ಟೆಂಟ್ ಮಾಡ್ಕೊಂಡ್ಬಿಡೋಣ. ಸಾರಿ, ಒಂದ್ರಲ್ಲಿ ಕಾನ್ಸ್ಟೆಂಟ್ ಟೆಂಪರೇಚರ್. ಓಕೆ ನೋಡಿ, ಬಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಇಮೇಜಿನ್ ಮಾಡ್ಕೊಳ್ಳಿ. ಒಂದು ಸೋಡಾ ಬಾಟಲ್ ತಗೊಂಡಿದ್ದೀನಿ, ಸೋಡಾ ಬಾಟಲ್ ಒಳಗೆ ಲಿಕ್ವಿಡ್ ನೀರಿದೆ. ಓಕೆ, ಶುಗರ್ ವಾಟರ್ ಇದೆ, ಶುಗರ್ ಸೊಲ್ಯೂಷನ್ ಇದೆ, ಸ್ವಲ್ಪ ನೀರು. ಓಕೆ, ಅದರಲ್ಲಿ ಶುಗರ್ ಮತ್ತು ನೀರನ್ನು ಮಿಕ್ಸ್ ಮಾಡಿದ್ದೀನಿ. ಅದಕ್ಕೆ ನೀವು ಏನು ಮಾಡ್ತೀವಿ, ಕಾರ್ಬನ್ ಗ್ಯಾಸ್ ನ ಫಿಲ್ ಮಾಡಬೇಕು. ಕಾನ್ಸ್ಟೆಂಟ್ ಟೆಂಪರೇಚರ್ ಅಲ್ಲಿ ಫಿಲ್ ಮಾಡ್ತಿದ್ದೀನಿ. ಕಾನ್ಸ್ಟೆಂಟ್ ಟೆಂಪರೇಚರ್ ದ ಸಾಲಿಬಿಲಿಟಿ ಆಫ್ ಎ ಗ್ಯಾಸ್, ದ ಸಾಲಿಬಿಲಿಟಿ ಆಫ್ ಎ ಗ್ಯಾಸ್ ಯಾವ್ದೊಳಗಡೆ ಇನ್ ಎ ಲಿಕ್ವಿಡ್ ಬಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ಸಾಲಿಡ್ ಮಿಕ್ಸ್ ಮಾಡ್ತಾರೆ ಅದನ್ನ ಗ್ಯಾಸ್ ಅನ್ನ ಯಾವ್ದೊಳಗಡೆ, ಲಿಕ್ವಿಡ್ ಒಳಗಡೆ. ದ ಸಾಲಿಡ್ ಕಾನ್ಸ್ಟೆಂಟ್ ಟೆಂಪರೇಚರ್ ದ ಸಾಲಿಬಿಲಿಟಿ ಆಫ್ ಗ್ಯಾಸ್ in a liquid is directly proportional to the ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತಂದ್ರೆ partial pressure of the gas. ಇಲ್ಲಿ ಇಮೇಜಿನ್ ಮಾಡ್ಕೊಳ್ಳಿ, ಒಂದು ನಾವು ಸೋಡಾ ಬಾಟಲ್ ಅನ್ಕೋಣ. ಸೋಡಾ ಬಾಟಲ್ ಒಳಗೆ ನಾವು ಏನು ತುಂಬಿಕೊಂಡಿದ್ದೀವಿ, ನಾವು ನೀರು ತುಂಬಿಕೊಂಡಿದ್ದೀವಿ ಅನ್ಕೋಣ. ಓಕೆ, ಇದು ಲಿಕ್ವಿಡ್. ಇದ್ರ ಮೇಲೆ ಏನಿದೆ, ಏನು ತುಂಬಿದ್ದೀವಿ, ಇದ್ರ ಮೇಲೆ ನಾವು ಗ್ಯಾಸ್ ನ ತುಂಬಿದ್ದೀವಿ. ಗ್ಯಾಸ್ ಅನ್ನ ಫಿಲ್ ಮಾಡ್ತಿದ್ದೀವಿ. ಗ್ಯಾಸ್ ಅನ್ನ ಫಿಲ್ ಮಾಡ್ತಿದ್ದೀನಿ. ಈ ಲಿಕ್ವಿಡ್ ಸರ್ಫೇಸ್ ಮೇಲೆ ಏನಿದೆ ಅಂತಂದ್ರೆ ನೋಡಿ, ಪಾರ್ಷಿಯಲ್ ಪ್ರೆಷರ್ ಇಸ್ ನಥಿಂಗ್ ಬಟ್ ಪಾರ್ಷಿಯಲ್. ಓಕೆ, ಟೋಟಲ್ ಪ್ರೆಷರ್ ಪಾರ್ಷಿಯಲ್ ಪ್ರೆಷರ್ ಡಿಫರೆನ್ಸ್ ನಿಮಗೆ ಗೊತ್ತಿರಬೇಕು. P ಅಂದ್ರೆ ಟೋಟಲ್ ಪ್ರೆಷರ್, ಪಾರ್ಷಿಯಲ್ ಪ್ರೆಷರ್ ಅಂದ್ರೆ P1 P2 P3 ಅಂತ ಹೇಳ್ತೀವಿ. ಅಂದ್ರೆ ಇದು ಕೈಂಡ್ ಆಫ್ ಪ್ರೆಷರ್. ಓಕೆ, ಪಾರ್ಷಿಯಲ್ ಪ್ರೆಷರ್ ನೋಡಿ, ನಾವು ಒಂದು ಲಿಕ್ವಿಡ್ ಒಳಗಡೆ ಗ್ಯಾಸ್ ಅನ್ನು ನಾನು ಏನು ತುಂಬ್ತಾ ಇದ್ದೀನಿ ಅಲ್ಲಿ ಏನು ಅಪ್ಲೈ ಮಾಡ್ತೀವಿ, ಕಾನ್ಸ್ಟೆಂಟ್ ಟೆಂಪರೇಚರ್ ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತಂದ್ರೆ ಎಷ್ಟು ಮಟ್ಟಿಗೆ ಈ ಗ್ಯಾಸ್ ಲಿಕ್ವಿಡ್ ಡಿಸಾಲ್ವ್ ಆಗುತ್ತೆ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಈ ಒಂದು ಲಿಕ್ವಿಡ್ ನ ಮೇಲಿರುವಂತ ಪಾರ್ಷಿಯಲ್ ಗ್ಯಾಸ್ ನ ಪಾರ್ಷಿಯಲ್ ಪ್ರೆಷರ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಓಕೆ, ನಾನು ಇನ್ನೊಂದ್ಸಲ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಒಂದು ಕಾನ್ಸ್ಟೆಂಟ್ ಟೆಂಪರೇಚರ್ ಅಲ್ಲಿ ಗ್ಯಾಸ್ ಅನ್ನ ಲಿಕ್ವಿಡ್ ಒಳಗಡೆ ಫಿಲ್ ಮಾಡಬೇಕು ಅನ್ನೋದಾದ್ರೆ ಆ ಗ್ಯಾಸ್ ಲಿಕ್ವಿಡ್ ಒಳಗಡೆ ಎಷ್ಟು ಮಟ್ಟಿಗೆ ಡಿಸಾಲ್ವ್ ಆಗುತ್ತೆ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತಪ್ಪ ಅಂತಂದ್ರೆ ಈ ಒಳಗಡೆ ತಗೊಂಡಿರೋ ಲಿಕ್ವಿಡ್ ನ ಮೇಲೆ ಇರುವಂತ ಗ್ಯಾಸ್ ನ ಪಾರ್ಷಿಯಲ್ ಪ್ರೆಷರ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅರ್ಥ ಕನ್ನಡದಲ್ಲಿ. ಬಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ದ ಸಾಲಿಬಿಲಿಟಿ ಆಫ್ ಎ ಗ್ಯಾಸ್ ಇನ್ ಎ ಲಿಕ್ವಿಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪಾರ್ಷಿಯಲ್ ಪ್ರೆಷರ್ ಆಫ್ ಎ ಗ್ಯಾಸ್ ಪ್ರೆಸೆಂಟ್ above the surface of a liquid ಅಥವಾ ಸರ್ಫೇಸ್ ಆಫ್ ಎ ಸೊಲ್ಯೂಷನ್. ಇನ್ನೊಂದ್ಸಲ ಕನ್ನಡದಲ್ಲಿ ಹೇಳಬೇಕು ಅಂತಂದ್ರೆ ಗ್ಯಾಸ್ ಲಿಕ್ವಿಡ್ ಒಳಗಡೆ ಎಷ್ಟು ಮಟ್ಟಿಗೆ ಡಿಸಾಲ್ವ್ ಆಗುತ್ತೆ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತಪ್ಪ ಅನ್ನೋದಾದ್ರೆ ಎಷ್ಟು ಮಟ್ಟಿಗೆ ಅಂದ್ರೆ ಎಷ್ಟು ಮಟ್ಟಿಗೆ ಈ ಒಂದು ಗ್ಯಾಸ್ ಒಂದು ಲಿಕ್ವಿಡ್ ನ ಅಥವಾ ಸೊಲ್ಯೂಷನ್ ಸರ್ಫೇಸ್ ಮೇಲೆ ಒಂದು ಪಾರ್ಷಿಯಲ್ ಪ್ರೆಷರ್ ಇದೆ, ಗ್ಯಾಸ್ ಪಾರ್ಷಿಯಲ್ ಪ್ರೆಷರ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ಅಥವಾ ಇನ್ನೊಂದು ಕೇಳೋದಾದ್ರೆ ತುಂಬಾ ಸಿಂಪಲ್ ಇದೆ. ಈ ಡೆಫಿನೇಷನ್ ತುಂಬಾ ಈಸಿ ಇದೆ ಹೇಳ್ತಾರೆ. ಇದು ಕೂಡ ಈಸಿ. ಇದು ನೆನಪಿಟ್ಕೊಂಡ್ರೆ ತುಂಬಾ ಈಸಿ. P ಅಂದ್ರೆ ಏನು, ಪಾರ್ಷಿಯಲ್ ಪ್ರೆಷರ್ ಆಫ್ ಗ್ಯಾಸ್. ಯಾವ ಫೇಸ್ ಇದೆ, ವೇಪರ್ ಫೇಸ್ ಇದೆ. ಪಾರ್ಷಿಯಲ್ ಪ್ರೆಷರ್ ಆಫ್ ಗ್ಯಾಸ್ ಯಾವ ಫೇಸ್ ಇದೆ, ವೇಪರ್ ಫೇಸ್ ಇದೆ. ಲಿಕ್ವಿಡ್ ನ ಮೇಲೆ the partial pressure of the gas in the vapor phase is directly proportional to the directly proportional to the P into partial pressure of the gas in the vapor phase is directly proportional to the mole fraction of the gas in the solution. Simple. Partial pressure of the gas in the vapor phase is directly proportional to the mole fraction of the gas in the solution. This in the vapor phase, in the solution.
ಆದರೆ ಇವಾಗ ನೆನ್ಪಿಟ್ಕೊಂಡು ಇವಾಗ ನೆನ್ಪಿಟ್ಕೊಂಡ್ರೆ P is an accelerator ಅಂದ್ರೆ ಈಸಿ. Partial pressure of the gas in the level phase is directly proportional to the mole fraction in the solution close. ಇದನ್ನ ಈ ತರ ಬರೀತೀವಿ. ಇದನ್ನ ನಾವು ಕಾನ್ಸ್ಟೆಂಟ್ ಈ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ತೆಗೆದು ಈಸ್ ಈಕ್ವಲ್ ಆಗಿದ್ದೀವಿ ಅಂದ್ರೆ ನಿಮಗೆ k is a very constant. ಓಕೆ, ಇಷ್ಟು ಎಲಿಮೆಂಟ್ಸ್ ನಾವು ಇದರ ಅಪ್ಲಿಕೇಶನ್ಸ್ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂದರೆ ಸೋಡಾ ವಾಟರ್ ಯೂಸ್ ಮಾಡ್ತೀವಿ, ಅಂದರೆ ಡ್ರಿಂಕಿಂಗ್ ಬ್ಯೂರೇಜಸ್ ಅಲ್ಲಿ ಯೂಸ್ ಮಾಡ್ತೀವಿ, ಕುಡಿಯುವಂಥ ಪಾನೀಯ ಕಪ್ಪು ಪಾನೀಯಗಳಿಂದ ಅಲ್ಲೂ ಕೂಡ ಇದನ್ನು ಯೂಸ್ ಮಾಡ್ತೀವಿ. ಆಮೇಲೆ ನಮಗೆ ಈ ಸಮುದ್ರದ ತಳಭಾಗ ಅಲ್ಲ, ಓಕೆ, ಸಮುದ್ರ ತಳಭಾಗ ಅಂದರೆ ನೀರಿನ ಒಳಗಡೆ ಹೋದರೆ ಏನಾಗ್ತದೆ ಅಂತ. ಅದೇ ಥರ ನಿಮ್ಮ ಫಾರ್ ಎಕ್ಸಾಂಪಲ್ ಈ ದೊಡ್ಡ ಪರ್ವತಗಳು ಹೋಗ್ತಿದ್ರೆ ಸಾಲಿಪುಟ್ಟಿ ಏನಾಗ್ತದೆ ಅದ್ರದ್ದು ಅಪ್ಲಿಕೇಶನ್ಸ್ ನಾನು ನಿಮ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಂತೆ. ಓಕೆ, ಅನೆಕ್ಸಿಯಾ ಮತ್ತು ಬೆಂಡ್ ಅನ್ನೋ ಕೆಲವು ಡಿಸೀಸಸ್ ಬರ್ತವೆ, ಅವು ಏನಕ್ಕೆ ಬರ್ತಿರ್ತಾರೆ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಇರೋದು ಅಪ್ಲಿಕೇಶನ್ಸ್ ತೊಗೊಂಡಾಗ. ಇವತ್ತಿನ ಕ್ಲಾಸಲ್ಲಿ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಕೂಡ ಇದನ್ನು ಬರೆದುಕೊಟ್ಟು ನನಗೆ ಸೆಂಡ್ ಮಾಡಬೇಕು. ವಿಡಿಯೋನ ಪಾಸ್ ಮಾಡಿ ಒಂದು ಸಲ 2 ಸಲ 3 ಸಲ ಕೇಳಬೇಕಾದ್ರೆ ಪಾಸ್ ಮಾಡಿ ನೋಟ್ಸ್ನ ಬರೆದ್ಬಿಟ್ಟು ನನಗೆ ಸೆಂಡ್ ಮಾಡಬೇಕು. ಪ್ರತಿ ಕ್ಲಾಸಲ್ಲೂ ಕೂಡ ನೀವು ಸುಮ್ಮನೆ ಕೇಳ್ಬಿಟ್ಟು ಕೈ ಬಿಟ್ಟರೆ ಆಗೋದಿಲ್ಲ, ನೋಟ್ಸ್ನ ಬರೀಬೇಕು. ಕಾಲೇಜಿಗೆ ಹೋದಾಗ ಕಂಪಲ್ಸರಿ ಎಲ್ಲರ ಹತ್ರ ಕೂಡ ನೋಟ್ಸ್ನ ಕೇಳ್ತೀವಿ, ಹಂಗಿದ್ರೆ ಮಾತ್ರ ನಮಗೆ ಅಲೋ ಮಾಡ್ಕೊಳ್ಳೋದಿಲ್ಲ ಅಂದರೆ ಅಲೋ ಮಾಡಲ್ಲ. ಓಕೆ, ಕೇಳಿ ಗೊತ್ತಿಲ್ಲ ಅಂದರೆ ಡೌಟ್ ಇದ್ದರೆ ಕೇಳಿ, ನಮಗೆ ಕಾಮೆಂಟ್ಸ್ ಮಾಡಿ. ಸುಮ್ಮನೆ ಕೂತ್ಕೊಂಡ್ರೆ ಏನೂ ಆಗೋದಿಲ್ಲ. ಇನ್ನೂ ಚೆನ್ನಾಗಿ ಅರ್ಥ ಮಾಡಿಸ್ಬೇಕಾ ಅರ್ಥ ಮಾಡಿಸೋಣಂತೆ. ರೆಗ್ಯುಲರ್ ಕ್ಲಾಸಸ್ಸಲ್ಲಿ ಬಂದರೆ ರಿವಿಷನ್ ಮಾಡಿಸೋಣಂತೆ. ಎಲ್ಲದನ್ನು ಕೂಡ ನಾವು ಆನ್ಲೈನ್ ಇದ್ರೆ ಎಲ್ಲವೂ ಕೂಡ ವೀಡಿಯೋದಲ್ಲಿ ತುಂಬಲಿಕ್ಕೆ ಆಗೋದಿಲ್ಲ. ಎಷ್ಟು ಸಾಧ್ಯ ಅಷ್ಟು ನಾವು ಮ್ಯಾಕ್ಸಿಮಮ್ ಇದನ್ನು ನಮ್ಮ ಕ್ವಶನ್ಸ್ನ ಕವರ್ ಮಾಡ್ತಿದ್ದೀವಿ, ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ಸ್ನ ಕೂಡ ಹೇಳೋಂಥ ಪ್ರಯತ್ನ ಮಾಡ್ತಿದ್ದೀವಿ. ಸೊ ನೀವು ಸಪೋರ್ಟ್ ಮಾಡಬೇಕು ನನಗೆ. ನನಗೆ ಅಂತಂದರೆ ಎಲ್ಲ ಸಬ್ಜೆಕ್ಟ್ಗಳು ಕೂಡ ಅಷ್ಟೇ. ಒಬ್ಬರು 2-3 ಜನ ವ್ಯೂ ಮಾಡಿದ್ರೆ ಏನೂ ಆಗೋದಿಲ್ಲ, ಎಲ್ಲರೂ ಕೂಡ ಕಂಪಲ್ಸರಿ ವ್ಯೂ ಮಾಡಬೇಕು. ಯಾರು ವ್ಯೂ ಮಾಡ್ತಾರೆ ನಿಮ್ಮ ಫ್ರೆಂಡ್ಸಿಗೆ ನೀವೇ ಹೇಳಬೇಕು. ಓಕೆನಾ? ಥ್ಯಾಂಕ್ ಯು ಸೋ ಮಚ್.